ಹಲೋ ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ಇದ್ದಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ 3 ಭರ್ಜರಿ ಗುಡ್ ನ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದು ಗುಡ್ ನ್ಯೂಸ್ ಅಂತ ಹೇಳೋದಕ್ಕಾಗಲ್ಲ, ಇದೊಂದು 3 ಹೊಸ ರೂಲ್ಸ್ಗಳು ಅಪ್ಡೇಟ್ಗಳಂತ ತಿಳಿಸ್ಬೋದು. ಸೊ ಹಾಗಾದರೆ ಒಂದೊಂದಾಗಿ ಯಾವ್ಯಾವ ಅಪ್ಡೇಟ್ಗಳನ್ನ ಸರ್ಕಾರದ್ದು ತಿಳಿಸ್ತಾ ಇದ್ದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ರೇಷನ್ ಕಾರ್ಡ್ ಬಗ್ಗೆ ಮಾತಾಡಿದ್ರೆ, ಸೊ ಈಗಾಗಲೇ ಸಾಕಷ್ಟು ರೇಷನ್ ಕಾರ್ಡ್ಗಳು ಡಿಲೀಟ್ ಆಗ್ತಾ ಇದೆ, ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಏನಕ್ಕಪ್ಪ ಈ ಥರ ಸಡನ್ನಾಗಿ ಕೊಡ್ತಾ ಇದ್ದಾರೆ ಅಂತಂದರೆ, ಅವರು APL ಕಾರ್ಡ್ದಾರರಾಗಿದ್ದರೂ ಕೂಡ BPL ಕಾರ್ಡ್ಗಳನ್ನ ಮಾಡಿಸ್ಕೊಂಡು BPL ಕಾರ್ಡ್ ಅಂದರೆ ಅದರ ಒಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ BPL ಕಾರ್ಡ್ ಬಂದುಬಿಟ್ಟು ಮುಖ್ಯವಾಗಿ ಬಡತನ ರೇಖೆಗಿಂತ ಇರುವಂಥ ಕಡಿಮೆ ಇರುವಂಥ ಜನಗಳಿಗೆ ಈ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ BPL ಕಾರ್ಡ್ನ ವಿತರಣೆ ಮಾಡುವಂಥದ್ದು. ಬಟ್ ಅವರು APL ಕಾರ್ಡ್ ಆಗಿದ್ದರೂ ಕೂಡ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು BPL ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಇದ್ರ ಬಗ್ಗೆ ಕೂಡ ಕ್ರಮವನ್ನು ತಗೋಬೇಕು ಅಂಥೇಳಿ ಸಾಕಷ್ಟು BPL ಕಾರ್ಡ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀವಿ, ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಅದಲ್ಲದೆ ಇನ್ನೂ ಕ್ಯಾನ್ಸಲ್ ಮಾಡೋದಲ್ಲದೆ ಅಂಥ ವ್ಯಕ್ತಿಗಳಿಗೆ ಕೂಡ ದಂಡವನ್ನು ಕೂಡ ವಿಧಿಸ್ತಾ ಇದ್ದೀವಿ ಅಂತ ಇಲ್ಲಿ ಕೂಡ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ APL ಕಾರ್ಡ್ಗಳಿದ್ದರೂ ಕೂಡ BPL ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅಂತ ನಿಮ್ಮಲ್ಲಿ ಯಾರಾದರೂ ಇದ್ದರೆ, ಸೊ ಅಂಥವ್ರ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ನು ಆ್ಯಕ್ಟಿವ್ ಆಗಿದೆ ಅಂತ ತಿಳ್ಕೋಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ತಿಳ್ಕೋಬೇಕು ಅಂಥೇಳಿ. ನಾನು ಖಂಡಿತವಾಗ್ಲೂ ಕೂಡ ನಿಮ್ಮ ಮೊಬೈಲೇ ನೀವು ಯಾವ ಥರ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಬರೀ APL ಕಾರ್ಡ್ದಾರರ ಅಂತಲ್ಲ, BPL ಕಾರ್ಡ್ ಹೊಂದಿರೋರು ಕೂಡ ಅಷ್ಟೇ. ಸೊ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಆ ಒಂದು ಲಿಂಕ್ ಮುಖಾಂತರ ಯಾವ ಥರ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಚಾರವನ್ನು ಹೇಳಬೇಕಾಗತ್ತೆ. ಸೊ ಈಗ ನಾರ್ಮಲ್ ಆಗಿ ರೇಷನ್ ಕಾರ್ಡ್ ಇದೆ. ಸೊ ಇಲ್ಲಿ ಸರ್ಕಾರದವರು ಇನ್ನೊಂದು ಹೊಸದಾಗಿ ಅಪ್ಡೇಟನ್ನು ತರ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಡಿಜಿಟಲೈಸ್ಡ್ ರೇಷನ್ ಕಾರ್ಡ್ಗೆ ಅರ್ಜಿ ಆಹ್ವಾನ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ರೇಷನ್ ಕಾರ್ಡ್ ಅಂತ ಯಾವ ಥರ ಅಂದರೆ, ಸೊ ನೀವೆಲ್ಲ ಓದೋದೆಲ್ಲ ಒಂದರ ಪೇಪರ್ ಮುಖಾಂತರ ನೀವು ತೊಗೊಂಡು ಹೋಗಬೇಕಾಗತ್ತೆ. ಬಟ್ ಆ ಒಂದು ರೇಷನ್ ಕಾರ್ಡ್ ಡಿಜಿಟಲೈಸ್ಡ್ ರೇಷನ್ ಕಾರ್ಡ್ ಯಾವ ಥರಪ್ಪ ಅಂದರೆ ನಿಮ್ಮ ಮೊಬೈಲಲ್ಲೇ ಇನ್ಸ್ಟಾಲ್ ಆಗುವಂಥದ್ದು. ಸೊ ಆ ಒಂದು ಇನ್ಸ್ಟಾಲ್ ಮುಖಾಂತರ ನೀವು ಎಲ್ಲೇ ಹೋದರೂ ಕೂಡ ಅಥವಾ ನೀವೇನೇ ಒಂದು ಸರ್ಕಾರದ ಅಂದರೆ ನೀವೇನೇ ಒಂದು ಕೆಲಸ ಮಾಡಬೇಕು ಅಂತಂದರೂ ಕೂಡ ಅದಕ್ಕೆ ನಿಮ್ಮ ಒಂದು ವೋಟರ್ ID ಕೇಳ್ತಾರೆ, ಇಲ್ಲ ಆಧಾರ್ ಕಾರ್ಡ್ ಕೇಳ್ತಾರೆ, ಇಲ್ಲ ರೇಷನ್ ಕಾರ್ಡ್ ಕೇಳ್ತಾರೆ. ಸೊ ರೇಷನ್ ಕಾರ್ಡ್ ಅಂದರೆ ಉಪಯೋಗ ಬರುವಂಥದ್ದಕ್ಕೆ ಸೊ ನೀವು ರೇಷನ್ ಕಾರ್ಡ್ನ ಇದು ನೀವೊಂದು ಜೆರಾಕ್ಸ್ ಕಾಪಿನೋ ಅಥವಾ ಒಂದು ಒರಿಜಿನಲ್ ರೇಷನ್ ಕಾರ್ಡ್ನ ತೊಗೊಂಡು ಹೋಗ್ಬಿಟ್ಟು ಕೊಡಬೇಕಾಗತ್ತೆ. ಬಟ್ ಈ ಒಂದು ಡಿಜಿಟಲೈಸ್ಡ್ ರೇಷನ್ ಕಾರ್ಡಲ್ಲಿ ಯಾವ ಥರಪ್ಪ ಅಂತಂದರೆ ನಿಮಗೆ ಒಂದು ಬಾರ್ ಕೋಡ್ ಕೊಟ್ಟಿರ್ತಾರೆ, ಜೊತೆಗೆ ಸ್ಕ್ಯಾನನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದ್ರ ಮುಖಾಂತರ ನೀವು ಎಲ್ಲೇ ಇದ್ದರೂ ಕೂಡ ಆ ಒಂದು ರೇಷನ್ ಕಾರ್ಡ್ ಒಂದು ಲಾಭವನ್ನು ಪಡ್ಕೋಬೋದು. ಸೊ ನೀವು ಎಲ್ಲೋ ಹೋದರೂ ಕೂಡ ಈ ಥರ ಒಂದು ಪೇಪರ್ನ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಮೊಬೈಲಲ್ಲೇ ಇನ್ಸ್ಟಾಲ್ ಮಾಡಿ ಕೊಡುವಂಥದ್ದು. ನೀವೆಲ್ಲೇ ಹೋದರೂ ಕೂಡ ಮೊಬೈಲನ್ನು ಜೊತೆ ತೊಗೊಂಡೋಗೇ ಹೋಗ್ತೀರಾ. ಅದರ ಜೊತೆ ಈ ಒಂದು ಉಪಯೋಗ ಕೂಡ ಆಗತ್ತೆ ಅಂಥೇಳಿ ಸರ್ಕಾರದವರು ಡಿಜಿಟಲೈಸ್ಡ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಯಾರಾದರೂ ನೀವು ಈ ಥರ ಒಂದು ಡಿಜಿಟಲೈಸ್ಡ್ ರೇಷನ್ ಕಾರ್ಡ್ನ ಪಡ್ಕೋಬೇಕು ಅಂತಂದರೆ ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಿ. ಸೊ ಅರ್ಜಿಯನ್ನು ಹಾಕಬೇಕಾಗಿರೋಂಥ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಮುಖಾಂತರ ಕೂಡ ಅರ್ಜಿಯನ್ನು ಹಾಕ್ಬೋದು. ಇಲ್ಲಪ್ಪ ಅಂತಂದರೆ ನಾವು ಹೋಗ್ಬಿಟ್ಟು ನಮಗೆ ಗೊತ್ತಾಗಲ್ಲ, ನಾವು ಬೇರೆ ಕಡೆ ಹೋಗ್ಬಿಟ್ಟು ಅಪ್ಲೈ ಮಾಡ್ತೀವಿ, ನಿಮಗೆ ಸೇವಾ ಕೇಂದ್ರಕ್ಕೂ ಕೂಡ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ಸೊ ಲಿಂಕ್ ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಅಪ್ಲೈನ ಮಾಡ್ಬೋದು. ಸೊ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ, ಹಳೆ ರೇಷನ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಅಷ್ಟೇ, ಇವೆರಡು ತೊಗೊಂಡ್ರೆ ಸಾಕು. ಜೊತೆಗೆ ನಿಮ್ಮ ಮೊಬೈಲ್ ನಂಬರ್, ಸೊ ಮೊಬೈಲ್ ನಂಬರ್ ಕಡ್ಡಾಯ, ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಇಲ್ಲಿ ಬೇಕಾಗುತ್ತೆ. ಸೊ ಈ 3 ತೊಗೊಂಡು ಹೋಗ್ಬಿಟ್ಟು ನೀವು ಈ ಥರ ಡಿಜಿಟಲೈಸ್ಡ್ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಂದರೆ ಅವರು ಅಪ್ಲಿಕೇಶನ್ ಮುಖಾಂತರ ಅಂದರೆ ವೆಬ್ಸೈಟ್ ಮುಖಾಂತರ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ಜೊತೆಗೆ ನಿಮ್ಮ ಮೊಬೈಲಲ್ಲೇ ಇನ್ಸ್ಟಾಲೇಷನ್ ಕೂಡ ಮಾಡಿ ಕೊಡ್ತಾರೆ. ಸೊ ಇದಿಷ್ಟು ಡಿಜಿಟಲೈಸ್ಡ್ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ 3ನೇ ಪಾಯಿಂಟ್ ಬಂದುಬಿಟ್ಟು ಈಗ ಎಲ್ಲ ಕಡೆ ವೈರಲ್ ಆಗ್ತಿರುವಂಥ ವಿಚಾರ ಅಂತಲೇ ಹೇಳ್ಬೋದು. ಸೊ ಮನೆಗೂ ಬಂದುಬಿಟ್ಟು ಒಂದು ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ. ಸೊ ಈ ಒಂದು ಸ್ಟಿಕ್ಕರ್ನ ಅಂಟಿಸಿದ್ರೆ ನಿಮಗೆ ಸಾಕಷ್ಟು ಲಾಭಗಳು ಸಿಗುತ್ತೆ ಸರ್ಕಾರದ ಕಡೆಯಿಂದ ಅಂತೇಳಿ ಸಾಕಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ. ಸೊ ಅದ್ರ ಬಗ್ಗೆ ನಮ್ಮನೆ ಕೂಡ ಬಂದುಬಿಟ್ಟು ಒಬ್ಬರು ಸ್ಟಿಕ್ಕರ್ನ ಅಂಟಿಸೋಕೆ ಬಂದಿದ್ರು. ಅವ್ರ ಹತ್ರ ನಾನೊಂದು ಇನ್ಫಾರ್ಮೇಷನ್ನ ಕೇಳಿದಾಗ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಅವ್ರ ಕಡೆಯಿಂದ ಸಿಗಲಿಲ್ಲ, ಅಂದರೆ ಏನಕ್ಕೂ ಇಲ್ಲ, ಸುಮ್ಮನೆ ಅಂಟಿಸ್ತಾ ಇದ್ದೀವಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ನೋಟಿಸ್ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ ಅಂತೇಳಿ.
ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾವ ಥರ ಅಂಥೇಳಿ. ಬಟ್ ಬೇರೆ ವೀಡಿಯೋಗಳೆಲ್ಲ ಕೂಡ ನೋಡ್ತಾ ಇದ್ದೀನಿ ನಾನು. ಸೊ ಆ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೋಬೇಕು, ಈ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೋಬೇಕು ಅಂತೇಳಿ. ಬಟ್ ಸ್ವತಃ ನಾನೇ ಅವ್ರನ್ನ ಕೇಳಿದಾಗ ಅವ್ರು ಯಾವುದಕ್ಕೂ ಇಲ್ಲ, ಜಸ್ಟ್ ಇದು ಒಂದು ರೆಫರೆನ್ಸ್ ಅಷ್ಟೇ. ಈ ಜನಗಣತಿಯನ್ನು ಮಾಡಬೇಕಾದ್ರೆ ಈ ಮನೇಲಿ ಒಂದು ಇಷ್ಟು ಜನ ಇದ್ದೀವಿ ಅಂತ ಒಂದು ರೆಫರೆನ್ಸ್ಗೋಸ್ಕರ ಅಂಟಿಸ್ತಾ ಇದ್ದೀವಿ ಅಂತ ಕೂಡ ಒಂದು ಮಾತನ್ನು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಂಡು. ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.